ಗೆದ್ದೇ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ಪಂದ್ಯದ ಸಹಪಾಠಿಗಳನ್ನು ಸ್ನೇಹಪೂರ್ವಕವಾಗಿ ನಡೆಸಿಕೊಂಡು ಕ್ರಿಕೆಟ್ ಪಂದ್ಯ ಆಟ ಆಡಿದಾಗ ಗೆಲುವು ತಾನಾಗಿಯೇ ಲಭಿಸಲಿದೆ ಎಂದು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ ಹೇಳಿದರು. ಶಿರಾ ತಾಲೂಕಿನ ಹೆಂದೋರೆ ಗ್ರಾಮದಲ್ಲಿ ಶನಿವಾರ ಅಭಿಮನ್ಯು ಕ್ರಿಕೆಟರ್ಸ್ ಯುವಕರು ಆಯೋಜಿಸಿದ್ದ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಯುವಕರು ಕ್ರಿಕೆಟ್ನಷ್ಟೇ ಮಹತ್ವವನ್ನು ಖೋ-ಖೋ, ಕಬಡ್ಡಿ ಪಂದ್ಯಾವಳಿಗೆ ನೀಡುವ ಮೂಲಕ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಮಾಡಬೇಕು. ಶಿರಾ ಕ್ಷೇತ್ರದ ಶಾಸಕರ ಪರಿಶ್ರಮದ ಫಲವಾಗಿ ಶಿರಾ ನಗರದಲ್ಲಿ 150 ಕೋಟಿ ರೂಪಾಯಿ ವೆಚ್ಚದ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗಲಿದ್ದು, ಶಿರಾ ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಳ್ಳಲಿದೆ ಎಂಬುದು ನಮಗೆ ಹೆಮ್ಮೆ ಅನಿಸುತ್ತಿದೆ ಎಂದರು. ಹೆಂದೋರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಮಾತನಾಡಿ, ಕ್ರೀಡಾಕೂಟಗಳು ಹಳ್ಳಿಗಳ ಯುವಕರಲ್ಲಿ ಸ್ನೇಹ ಬಾಂಧವ್ಯ ವೃದ್ಧಿಗೊಳಿಸಲು ಸಹಕಾರಿಯಾಗುತ್ತದೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವದಿಂದ ಆಟ ಆಡಿ ಯಶಸ್ಸು ಸಾಧಿಸಬೇಕು ಎಂದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎನ್ ಮಂಜುನಾಥ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಕ್ರಿಕೆಟ್ ಟೂರ್ನಿ ಆಯೋಜಿಸುವ ಮೂಲಕ ಯುವಕರಲ್ಲಿ ಕ್ರೀಡೆಯ ಬಗ್ಗೆ ನವ ಚೈತನ್ಯ ಮೂಡಿಸುತ್ತಿರುವುದು ಹರ್ಷದಾಯಕ ಎಂದರು. ಹೆಂದೋರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್, ಶಿವಣ್ಣ, ಮಾಜಿ ಸದಸ್ಯ ಮೋಹನ್, ಮಂಜುನಾಥ್, ಗುಣಯ್ಯ, ಲಿಂಗರಾಜು, ಪೊಲೀಸ್ ಗುಂಡನಾಯಕ, ಅಭಿಮನ್ಯು ಕ್ರಿಯೇಟರ್ಸ್ ಮಧು, ಕುಮಾರ್ ಸೇರಿದಂತೆ ಹಲವಾರು ಯುವಕರು ಉಪಸ್ಥಿತರಿದ್ದರು. ಪ್ರಥಮ ಬಹುಮಾನ 10,000 ರೂಪಾಯಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ ನೀಡಿದರೆ, ದ್ವಿತೀಯ ಬಹುಮಾನ 5,000 ರೂಪಾಯಿ ಸಿರಿ ಮೊಬೈಲ್ಸ್ನ HR ವಿಕ್ರಮ್ ನೀಡಿದರು. ಕ್ರೀಡೆಗಳು ಇವತ್ತು ನಶಿಸಿ ಹೋಗುತ್ತಿದ್ದಾವೆ. ಆದ್ರೂ ಎಮ್ದರೆ ಪಂಚಾಯತಿಯ ಎಮ್ದರೆಯ ಒಂದು ಅಭಿಮಾನಿ ಕ್ರಿಕೆಟರ್ಸ್ ಇವರು ಒಂದು ಆಯೋಜನೆ ಮಾಡಿ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಿಂದೆನೆ ಶಿರಾದಲ್ಲಿ ಸುಮಾರು 150 ಕೋಟಿ ವೆಚ್ಚದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಆದಂತಹ ದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂತಹ ಶ್ರೀಯುತ TB ಜಯಚಂದ್ರ ಸಾಹೇಬರು ಒಂದು ಅಂತಾರಾಷ್ಟ್ರೀಯ ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿ ಜಾಗ ಗುರುತಿಸಿದ್ದಾರೆ. ಅದು ಶೀಘ್ರದಲ್ಲೇ ನೆರವೇರುತ್ತೆ. ನಿಮ್ಮಲ್ಲೂ ಯಾರಾದರೂ ಆಸಕ್ತಿ ಇದ್ದು ಮುಂದೆ ಬಂದು ಇವತ್ತು ರಾಜ್ಯ ಮಟ್ಟಕ್ಕೆ ಅಥವಾ ಜಿಲ್ಲಾ ಮಟ್ಟಕ್ಕೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕ್ರೀಡಾಪಟುಗಳಾಗುವ ಪ್ರತಿಭೆಗಳಿರ್ಬೋದು, ಅಂತವರಿಗೆ ಒಂದು ಪ್ರೋತ್ಸಾಹನೂ ಸಿಗುತ್ತೆ ಅಂತ ಈಗ ಈ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜಿಸಿರುವ ಎಲ್ಲ ಆಯೋಜಕರಿಗೆ ಹಾಗೂ ಎಲ್ಲ ನನ್ನ ಮುಖಂಡರಿಗೆ ವಂದಿಸಿ ನನ್ನ ಮಾತು ಹಮ್ಮಿಕೊಂಡಿರ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಇಲ್ಲಿ ಸೇರಿ ಕೆಲಸವನ್ನು ಕ್ರೀಡಾಕೂಟದ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀರೋ ಇದರಲ್ಲಿ ಯಶಸ್ವಿಯಾಗಿ ಇದರಲ್ಲಿ ಗೆದ್ದು ನೀವು ಜಿಲ್ಲಾ ಮಟ್ಟಕ್ಕೆ ಒಂದು ಗೆಲುವನ್ನು ತಂದುಕೊಡ್ರಿ. ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಮುಟ್ಟಂತ ನಮ್ಮ ಯುವಕರು ಇಲ್ಲಿದ್ದೀರಾ. ಅತಿ ಹೆಚ್ಚಾಗಿ ನಮ್ಮನ್ನು ಗುರುತಿಸ್ಕೊಂಬಬೇಕಂದ್ರೆ ನಾವೊಂದು ಯಾವುದಾದ್ರೂ ಒಂದು ಛಲ ಇರಬೇಕು, ಹಠ ಇರಬೇಕು. ನಮ್ಮ ಮಂಜಣ್ಣವ್ರು ಹೇಳ್ದಂಗೆ ಯಾವುದಾದ್ರೂ ಒಂದು ಗುರಿ ಇಟ್ಕೋಬೇಕು. ನಾವು ಗುರಿ ಇರಬೇಕು, ಗುರು ಇರಬೇಕು. ಗುರು ಹಿಂದೆ ಗುರಿ ಮುಂದೆ ಎಂಬ ಒಂದು ವಿಚಾರ ನಾವು ತಿಳ್ಕೊಂಡು ಎಷ್ಟಾಗುತ್ತೋ ಅಷ್ಟು ನೀವು ಶಕ್ತಿ ಮೀರಿ ಪ್ರಯತ್ನ ಮಾಡ್ರಿ. ನಿಮ್ಮ ಸಪೋರ್ಟಿಗೆ ನಾವೆಲ್ಲ ಇರ್ತೀವಿ. ನೀವೆಲ್ಲವರೆಗೂ ರೀಚ್ ಆಗಿ ನಾವು ಹೋಗ್ತೀವಿ ಅಂತೀರ, ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ. ಅಂತರದಲ್ಲಿ ಬಹಳ ಅತ್ಯುತ್ತಮ. ಏಕೆಂದರೆ ಕ್ರಿಕೆಟ್ ಬಹಳ ನಮ್ಮ ಒಂದು ರಾಷ್ಟ್ರೀಯ ಕ್ರೀಡೆ. ಈ ರಾಷ್ಟ್ರೀಯ ಕ್ರೀಡೆಯು ಸಹ ನಮ್ಮ ಗ್ರಾಮಾಂತರದಲ್ಲಿ ನಡೆಯುವುದು ಬಹಳ ಅತ್ಯುತ್ತಮ. ಯಾಕೆಂದರೆ ಯಾರಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದು ಯಾವತ್ತೂ ಗೊತ್ತಾಗಲ್ಲ. ಆ ಒಂದು ಗ್ರಾಮಾಂತರದಲ್ಲಿ ನಡೆಯುವಂಥ ಒಂದು ಕ್ರೀಡೆಯಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟನ್ನು ಯಶಸ್ವಿಗೊಳಿಸಿ, ಅದೇ ರೀತಿ ಈ ಒಂದು ಕ್ರಿಕೆಟ್ ಯಶಸ್ವಿಯಾಗಲಿ. ಯಾಕೆಂದರೆ ಸೋಲು ಅಥವಾ ಗೆಲುವು, ಸೋಲೆ ಗೆಲುವಿನ ಸೋಪಾನ. ಯಾಕೆಂದರೆ ಇವತ್ತು ಯುವಕರು ಇವತ್ತು ಸೋಲ್ಬೋದು ಅಥವಾ ಗೆಲ್ಬೋದು. ಯಾವುದೇ ಒಂದು ಜಿದ್ದಿಲ್ಲದೆ ಅವತ್ತು ಯಾರಿಗೇ ಆಗಲಿ, ಯಾವ ಊರಿನವರಿಗೆ ಆಗಲಿ ಕಪ್ಪು ಪರವಾಗಿಲ್ಲ. ಅದೇ ರೀತಿ ಪ್ರೀತಿ ವಿಶ್ವಾಸದಿಂದ ತಾವುಗಳು ಈ ಒಂದು ಕ್ರಿಕೆಟನ್ನು ಯಶಸ್ವಿಗೊಳಿಸ್ಕೊಂಡು ಹೋಗ್ರಿ. ಪ್ರತಿ ವರ್ಷವೂ ಸಹ ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತ ಈ ಏನು ಅಭಿಮನ್ಯು ಕ್ರಿಕೆಟ್ನ ಯುವ ಮುಖಂಡರುಗಳಿದಾರೋ, ಶಿವು ಮತ್ತು ಕುಮಾರು, ಇನ್ನು ಯಾರ್ಯಾರಿದ್ದಾರೋ ಎಲ್ಲ ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತ ತಮ್ಮಲ್ಲೆಲ್ಲ ಕೇಳಿಕೊಂಡು